ಬೇಬಿ ಯಾಕೆ ಹಿಂಗೆ ಕೂತಿದ್ಯಾ? ಏನಾಯ್ತು? ಏನಾಯ್ತಾ? ನನ್ನನ್ನೇನು ನಿನ್ನ ಹೆಂಡತಿ ಅಂದ್ಕೊಂಡಿದ್ಯಾ, ಈ ಮನೆ ಕೆಲ್ಸದೋಳು ಅಂದ್ಕೊಂಡಿದ್ಯಾ? ನಿನ್ನನ್ನು ಕಟ್ಕೊಂಡಾಗ್ಲಿಂದ ಬರೀ ಇದೇ ಕರ್ಮ ಆಗೋಗಿದೆ, ಬರೀ ಓಡೋದೆ. ಇವಾಗ ನೋಡಿದ್ರೆ ಈ ಹಾಳು ಕೊಂಪೆ ಕರ್ಕೊಂಬಂದು ಒಳ್ಳೆ ಕತ್ತೆ ಥರ ಚಾಕ್ರಿ ಮಾಡಿಸ್ತಿದ್ಯಾ. ನಿಂಗೆ ಸ್ವಲ್ಪನಾದರೂ ಕರುಣೆ ಇದೆಯಾ? ಸಿಚುವೇಶನ್ನ ಅರ್ಥ ಮಾಡ್ಕೋ ಬೇಬಿ. ನಾವು ನನ್ನ ತಾತನ ಇಂಪ್ರೆಸ್ ಮಾಡಕ್ಕೆ ತಾನೆ ಇಷ್ಟೆಲ್ಲ ಕಷ್ಟಪಡ್ತಿರೋದು. ನಾವಲ್ಲ, ನಾನು ಇಲ್ಲಿ ಕಷ್ಟಪಡ್ತಿರೋದು ನಾನೊಬ್ಳೆ. ನೀನು ಜಮ್ ಅಂತ ಜಾಲಿಯಾಗಿ ಓಡಾಡ್ಕೊಂಡಿದ್ಯಾ ಅಷ್ಟೇ. ಅದು ಮೇಲ್ನೋಟಕ್ಕೆ ದಿವ್ಯಾ. ನಾನು ಬೇಜಾರಲ್ಲಿ ಇರೋದೇನಾದರೂ ನಮ್ಮ ತಾತ ನೋಡಿದ್ರೆ, ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ನೆಮ್ಮದಿ ಸುಖ ಶಾಂತಿ ಯಾವುದೂ ಇಲ್ಲ ಅಂತ ತಪ್ಪು ತಿಳ್ಕೊಳಲ್ವಾ? ಆಗ ನಿನಗೆ ತಾನೇ ಕಷ್ಟ. ಅದಕ್ಕೆ ಈ ಮುಖವಾಡ ಹಾಕೊಂಡು ಓಡಾಡ್ತಾ ಇದ್ದೀನಿ. ಆದರೆ ಈ ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅಂತ ಗೊತ್ತಾ ದಿವ್ಯಾ? ನೀನು ಕಷ್ಟಪಡ್ತಿದ್ರೆ ನಾನು ಸುಖವಾಗಿರೋಕ್ಕಾಗುತ್ತಾ ಹೇಳು? ನನ್ನ ನೋವನ್ನ ಎದೆ ಬಗ್ದು ತೋರಿಸೋ ಹಾಗಿದ್ದಿದ್ರೆ ತೋರಿಸ್ಬಿಡ್ತಿದ್ದೆ. ಆಗ ನಿನಗೆ ಎಲ್ಲ ಅರ್ಥ ಆಗಿರೋದು. ಅಳ್ಬೇಡ ಬಾಲ. ನೀನು ಈ ರೀತಿ ಅಳ್ತಾರ ನಿಮ್ಮ ತಾತ ನೋಡಿದ್ರೆ ಇದಕ್ಕೂ ನಾನೇ ಕಾರಣ ಅಂತ ಅನ್ಕೋತಾರೆ. ಪ್ಲೀಸ್ ಅಳ್ಬೇಡ, ಕಣ್ಣೀರು ಒರೆಸ್ಕೋ. ನನಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ ಬೇಬಿ. ಈಗ ನನಗೇನು ಮಾಡು ಅಂತ್ಯಾ? ನೋಡು ಬಾಲ, ನಿಮ್ಮ ತಾತನ್ನ ಇಂಪ್ರೆಸ್ ಮಾಡಬೇಕು ನಿಜ. ಅದಕ್ಕೋಸ್ಕರ ನಾನು ಈ ಮನೆ ಚಾಕ್ರಿ ಮಾಡ್ಕೊಂಡಿರೋಕ್ಕಾಗತ್ತಾ? ಮನೆ ಯಜಮಾನಿ ಆಗೋಳ ಕೈಲಿ ಮುಸ್ರೆ ತಿಕ್ಸೋದು ಎಷ್ಟು ಮಟ್ಟಿಗೆ ಸರಿ ನೀನೇ ಹೇಳು. ನಮ್ಮ ಮನೆ ಕೆಲಸ ನಾವಲ್ದೆ ಇನ್ಯಾರು ಮಾಡೋಕ್ಕಾಗತ್ತೆ ಬೇಬಿ? ಮನೆ ಯಜಮಾನಿನೇ ಮನೆ ಓನರ್ ಅಲ್ವಾ? ಅವಳದೇ ತಾನೇ ಈ ಜವಾಬ್ದಾರಿ ಎಲ್ಲ. ತಾತ ನೀನು ಎಷ್ಟು ರೆಸ್ಪಾನ್ಸಿಬಲ್ ಅಂತ ಚೆಕ್ ಮಾಡ್ತಾ ಇರೋದು. ನೋ ಬಾಲ, ನನ್ನ ಕೈಲಿ ಇದೆಲ್ಲ ಆಗಲ್ಲ. ನೆಲ ಒರೆಸಿ ಮುಸ್ರೆ ತಿಕ್ಕಿ ಬೆನ್ನೆಲ್ಲ ಬಿದ್ದು ಹೋಗಿದೆ. ಅದ್ರ ಬದಲು ಯಾರಾದರೂ ಕೆಲಸದವಳನ್ನ ಇಡಬಾರ್ದಾ? ಆಗ ಅವಳ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ತೀನಿ. ತಾತ ಬಂದಾಗ ಎಲ್ಲ ನಾನೇ ಮಾಡಿದ್ದೀನಿ ಅಂತಾರ ಡ್ರಾಮಾನೂ ಆಡ್ತೀನಿ. ಪ್ಲೀಸ್ ಬಾಲ, ಯಾರಾದರೂ ಹೆಲ್ಪರ್ನ ಅಪಾಯಿಂಟ್ ಮಾಡ್ತೀಯಾ? ಅಯ್ಯಯ್ಯೋ ದಿವ್ಯಾ, ಅಂಥ ಜುಗಾಡೆಲ್ಲ ಇಲ್ಲಿ ನಡೆಯಲ್ಲ. ಒಂದು ವೇಳೆ ತಾತನಿಗೆ ನಿನ್ನ ಕೆಲ್ಸದ ಕಳ್ಳಿ ಬೇರೆಯವ್ರ ಹತ್ರ ಕೆಲಸ ಮಾಡಿಸಿ ತಾತಂಗೆ ಮೋಸ ಮಾಡ್ತಿದ್ಯಾ, ನೀನು ಸುಳ್ಳು ಹೇಳಿ ಅಂತ ಏನಾದರೂ ಗೊತ್ತಾದರೆ ಅಷ್ಟೇ ಕತೆ. ಗೊತ್ತಾಗಲ್ಲ ಬಾಲ, ಗೊತ್ತಾಗದಿರೋ ಥರ ನಾನು ಮೇಂಟೈನ್ ಮಾಡ್ತೀನಿ. ಇಷ್ಟು ಚಿಕ್ಕ ಮನೇಲಿ ಇನ್ನೊಬ್ರು ಕೆಲ್ಸದವ್ರಿದ್ರೆ ತಾತಂಗೆ ಗೊತ್ತಾಗಲ್ವಾ? ಅವರೇನಷ್ಟೊಂದು ದಡ್ರ? ನೋಡು, ಹಳ್ಳಿ ಜನ ಅಮಾಯಕರು. ಮೋಸ ಆಗಿದೆ ಅಂತ ಏನಾದರೂ ಅವ್ರಿಗೆ ಗೊತ್ತಾದರೆ ಅವರಷ್ಟು ಡೇಂಜರ್ ಯಾರೂ ಇರಲ್ಲ. ಹಾಗಿದ್ರೆ ಸೊಲ್ಯೂಷನ್ ಏನು ಬಾಲ? ನನ್ನ ಕೈಲಿ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ ಅಷ್ಟೇ. ದಿವ್ಯಾ, ನಮಗೆ ಬೇರೆ ವಿಧಿ ಇಲ್ಲ. ತಾತಾನೆ ನನ್ನೇನಿಲ್ಲಿ ಕಳಿಸಿದ್ದು. ನೀನು ಕೊಟ್ಟಿಗೆ ಕಾಲೇ ಇಡಲಿಲ್ಲ ಅಂತ ಎಗರಾಡ್ತಾ ಇದ್ರು. ಫಸ್ಟು ನೀನು ಹೆಂಡ್ತಿಗೆ ಕೊಟ್ಟಿಗೆಲಿ ಕೆಲಸ ಮಾಡೋಕ್ಕೆ ಹೇಳು ಅಂತಲೂ ಬೈದರು. ಅದಕ್ಕೆ ನಿನಗೆ ಕೊಟ್ಟಿಗೆ ತೋರಿಸೋಣ ಅಂತ ಇಲ್ಲಿಗೆ ಬಂದೆ. ವಾಟ್ ಅಂದರೆ ನಾನೀಗ ಕೊಟ್ಟಿಗೆ ಕೆಲಸನೂ ಮಾಡಬೇಕಾ? ಹ್ಞೂ. ಅಲ್ಲ, ಈ ಸಣ್ಣ ವಿಚಾರ ನನಗೂ ಅಣ್ಣನಿಗೂ ಹೊಳಿಲೇ ಇಲ್ವಲ್ಲ. ನಾವೇನು ಅಂದ್ಕೊಂಡ್ವಿ ಅಂದರೆ ಅತ್ತಿಗೆನೂ ಸತ್ಯನೂ ದೂರ ಇಟ್ಟು ಸತ್ಯನೂ ಕಾರ್ತಿನೂ ಒಟ್ಟಿಗೆ ಇಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ನೀವು ಗಂಡಸ್ರ ಬುದ್ಧಿನ ಎಲ್ಲಿ ಬಿಡ್ತೀರಾ? ಎಲ್ಲ ಬರೀ ಮೇಲ್ಮೇಲೆ ಯೋಚನೆ, ಡೀಪಾಗೇನು ಯೋಚನೆ ಮಾಡೋದಿಲ್ಲ. ಈಗ ಏನು ಮಾಡೋಣ ಅಂತ ಹೇಳು. ಹೀಗೆ ಮಾಡೋಣ, ಸತ್ಯ ಕಾರ್ತಿಕ್ನ ಹನಿಮೂನು ಅಂತ ಹೇಳಿ ದೂರ ಕಳಿಸ್ಬಿಡೋಣ. ರೀ, ಈ ಹನಿಮೂನ್ ಎಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಹೊರಗಡೆ ಹೋದ್ರೂ ಕಿತ್ತಾಡ್ಕೊಂಡೇ ಬರ್ತಾರೆ. ಈಗ ಹೊರಗಡೆ ಹೋಗಬೇಕಾಗಿರೋದು ಅವರಲ್ಲ, ನಾವು. ಚಿಚಿ, ಏನೇ ನೀನು ಈ ವಯಸ್ಸಿನಲ್ಲಿ? ನಾವು ಹನಿಮೂನ್ಗೆ ಹೋಗೋದು ನನಗೆ ಯಾಕೋ ಅಷ್ಟು ಚೆನ್ನಾಗಿ ಕಾಣಲ್ಲ ಚಿನ್ನ. ರೀ ಬೇಡ ಕಣೆ. ರೀ, ನಾವು ಎಲ್ಲಿಗೆ ಹೋಗೋಕ್ಕಾಗುತ್ತೆ ಅಂತ ಕೇಳೋಕೆ ಬಂದೆ ಕಣ ಅಷ್ಟೇ.
ದೊಡ್ಡ ಬಿಸ್ನೆಸ್ಸು, ದೊಡ್ಡ ಬಿಸ್ನೆಸ್ ಮ್ಯಾನು, ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ ಇದೆ ಅಂತೆಲ್ಲ ಕೊಚ್ಕೊಳ್ತೀರಾ. 1-2 ದಿನ ಫ್ಯಾಮಿಲಿನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಬರೋಕ್ಕಾಗಲ್ವಾ? ಆಗುತ್ತೆ ಕಣೆ, ಆದರೆ ಈ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನೀನು ಮಾಡ್ತೀಯಾ? 2 ದಿನ ಕೂಡ ಬಿಡುವು ಸಿಗಲ್ಲ ಅಂದರೆ ಇದೆಂಥ ಕೆಲಸ ರೀ? ಹೋಗೋಣ ಅಷ್ಟೇ. ಓಕೆ 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 ಕೂಲ್ ಕೂಲ್, ಹೋಗೋಣ ಬಿಡು. ಯಾಕೆ ಹೀಗೆ ಕೂಗಾಡ್ತಾ ಇದೆಯಾ? 2 ದಿನ ತಾನೇ, ನಾನು ಪ್ಲ್ಯಾನ್ ಮಾಡ್ತೀನಿ. ನಿಜವಾಗ್ಲೂ? ಪ್ರಾಮಿಸ್. ಇದರಿಂದ ಸತ್ಯನಿಗೂ ಕಾರ್ತಿಕ್ಗೂ ಏಕಾಂತ ಸಿಗುತ್ತೆ, ನಮಗೂ ಒಂದು ಚಿಕ್ಕ ಚೇಂಜ್. ಹೋಗ್ಬರೋಣ. ಹಾಗಾದರೆ ರೀತುಗೆಲ್ಲನೂ ಈಗಲೇ ಪ್ಯಾಕಿಂಗ್ ಮಾಡ್ಕೊಳಕ್ಕೆ ಹೇಳ್ತೀನಿ. ಹಾಂ ರೀ, ಮತ್ತೇನೇ? ಕೀರ್ತನ, ಸುಹಾಸು? ಆಯ್ತು, ಅವ್ರಿಗೂ ವ್ಯವಸ್ಥೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕಾರ್ತಿಕ್ ಸತ್ಯ ಇಬ್ಬರೇ ಮನೇಲಿ ಒಪ್ಪೋತಾರ ಅಂತ ಯೋಚನೆ ಮಾಡು. ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು, ಸರಿನಾ? ಆಯ್ತಾಯ್ತು. ಡಾರ್ಲಿಂಗು ಡಾರ್ಲಿಂಗು ಡಾರ್ಲಿಂಗು, ಅವಳೇನೋ ಅಂದ್ಲು ಅಂತ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನೀನು ಟೆನ್ಷನ್ ಮಾಡ್ಕೊಂಡ್ರೆ ನನಗೂ ಟೆನ್ಷನ್ ಆಗುತ್ತೆ ಡಾರ್ಲಿಂಗು. ಪ್ಲೀಸ್ ಪ್ಲೀಸ್ ಕಾಮ್ ಡೌನ್, ಕಾಮ್ ಡೌನ್. ಕಾಮ? ಅವಳು ನನಗೆ ಆವಾಜ್ ಹಾಕಿದ್ದನ್ನು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ ಸುಹಾಸ್. ಕಾಮ್ ಡೌನ್ ಅಂತೆ, ಕಾಮ್ ಡೌನ್. ನೀನು ಸುಮ್ಮನೆ ಅವಳಿಗೆ ಯಾಕೆ ಅನ್ನೋಕೆ ಹೋದೆ ಡಾರ್ಲಿಂಗು? ಡೈರೆಕ್ಟಾಗಿ ಹೊಡಿಬಾರ್ದು, ಇಂಡೈರೆಕ್ಟಾಗಿ ಹೊಡಿಬೇಕು. ಪಕ್ಕ ಪ್ಲ್ಯಾನ್ ಮಾಡಬೇಕು. ಯಾಕೆ? ನನಗೇನು ಅವಳ್ಕಂಡ್ರೆ ಭಯನಾ? ಇದು ನನ್ನ ಮನೆ, ನನಗೇನೆ ಗಂಡನ ಮನೆಗೆ ಹೋಗು ಅಂತ ಹೇಳ್ತಾಳೆ. ಇಡಿಯಟ್. ಹಂಗಲ್ಲ, ಹಾಗಾದರೆ ಪಕ್ಕ ಅವಳು ನಮ್ಮನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ಡಾರ್ಲಿಂಗು, ನಾವು ಯಾವುದಕ್ಕೂ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕು. ಅವಳು ಅಪ್ಪಿ ತಪ್ಪಿ ನಮ್ಮನ್ನು ಮನೆಯಿಂದ ಆಚೆ ಹಾಕ್ಬಿಟ್ರೆ ಎಲ್ಲಿಗೆ ಹೋಗೋದು ಡಾರ್ಲಿಂಗು? ಶಟ್ ಅಪ್ ಸುಹಾಸ್. ಈ ಮನೆಯಲ್ಲಿ ಇರಬೇಕಾಗಿರೋದು ನಾವು, ಅವಳಲ್ಲ. ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಗಿಡ ಆಗಿದ್ದಾಗ್ಲೇ ತುಳಿದು ಹಾಕಬೇಕು, ಮರ ಆಗೋದಕ್ಕೆ ಬಿಡಬಾರ್ದು ಸುಹಾಸ್. ಕರೆಕ್ಟ್ ಡಾರ್ಲಿಂಗು. ಹಾಗಿದ್ರೆ ಏನು ಮಾಡಬೇಕು ಹೇಳು? ಅವಳ ಮೇಲೆ ಅಟ್ಯಾಕ್ ಮಾಡೋಣ? ಅಟ್ಯಾಕಾ? ಅದು ನಿನ್ನನ್ನು ನಂಬ್ಕೊಂಡ? ಕನ್ನಡಿನಲ್ಲಿ ನಿನ್ನ ಮುಖ ಸರಿಗೆ ನೋಡ್ಕೊಂಡಿದ್ಯಾ? ಅವಳು ಅಂದರೆ ಹೆದರ್ಕೊಂಡು ಸಾಯ್ತೀಯಾ? ಹಾಗಲ್ಲ ಡಾರ್ಲಿಂಗು, ನೀನು ಹೇಳಿದರೆ ಅಟ್ಯಾಕ್ ಮಾಡ್ತೀನಿ. ಆದರೆ ನನಗಿರೋದು ಒಂದೇ ಭಯ, ಮುಳ್ಳಿನ ಮೇಲೆ ಎಲೆ ಬಿದ್ದರು, ಎಲೆ ಮೇಲೆ ಮುಳ್ಳು ಬಿದ್ದರು ಹರಿಯೋದು ಎಲೆನೇ. ಅದಕ್ಕೆ ನಮ್ಮ ಹುಷಾರಿಕೆಯಲ್ಲಿ ನಾವು ಇರಬೇಕು. ಕರೆಕ್ಟಾಗಿ ಹೇಳಿದೆ ಸುಹಾಸ್. ಹೌದು. ಚಿಕ್ಕಮ್ಮ, ನಮ್ಮ ಹುಷಾರಲ್ಲಿ ನಾವು ಯಾವಾಗಲೂ ಇರಬೇಕು ಅಲ್ವಾ? ಈಗ ತಲೆ ಗಟ್ಟಿ ಇದೆ ಅಂತ ಬಂಡೆ ಚಚ್ಕೊಂಡ್ರೆ ಹೊಡೆಯೋದು ನಮ್ಮ ತಲೆ ತಾನೆ. ಚಿಕ್ಕಪ್ಪ, ನೀವು ಯಾವಾಗ ಬಂದ್ರಿ? ನೀನು ಅದೇನೋ ಸತ್ಯ ಬಗ್ಗೆ ಮಾತಾಡ್ತಾ ಇದೆಯಲ್ಲಮ್ಮ, ಆಗಲೇ ಬಂದೆ. ನೋಡಮ್ಮ ಕೀರ್ತನ, ನಾವು ಯಾವಾಗಲೂ ಸಂಸಾರನ ಕೂಡಿಸ್ಬೇಕೇ ಹೊರತು ಒಡೆಯೋ ಪ್ರಯತ್ನ ಮಾಡಬಾರ್ದು. ಸತ್ಯ ಈ ಮನೆ ಸೊಸೆ, ಅದನ್ನು ಮರಿಬೇಡ. ನಿಮಗೆಲ್ಲ ಅವಳು ಕಂಡ್ರೆ ಅದು ಏನು ಪ್ರೀತಿನೋ ನನಗಂತೂ ಗೊತ್ತಿಲ್ಲ. ಒಳ್ಳೆ ಆಕಾಶದಿಂದ ಉದುರಿರೋ ಥರ ಆಡ್ತಿದ್ದೀರಾ. ಇವತ್ತು ನನಗೆ ಹೇಗೆ ಬಾಯಿಗೆ ಬಂದಂಗೆ ಅಂದ್ಲು ಗೊತ್ತಾ ನಿಮಗೆ? ಸತ್ಯ ಹೇಳಿದಳೆ ಅಂದಮೇಲೆ ಅದರಲ್ಲಿ ಏನೋ ವಿಷಯ ಇದ್ದೇ ಇರುತ್ತೆ. ಈಗ ಆ ವಿಷಯ ಇರಲಿ ಬಿಡು. ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ, ಇವತ್ತು ನಾವೆಲ್ಲ ಹೊರಗಡೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ರೆಸಾರ್ಟ್ಗೆ. ಎಲ್ಲ ಬುಕ್ಕಿಂಗ್ ಆಗಿದೆ. ನೀನು ಸುಹಾಸ್ ಪ್ಯಾಕ್ ಮಾಡಿಕೊಂಡು ನಮ್ಮ ಜೊತೆ ಹೊರಡಿ. ಯಾವ ರೆಸಾರ್ಟ್ ಚಿಕ್ಕಮಾವ? ಸುಮ್ಮನೆ ಇರಿ ಸುಹಾಸ್. ಚಿಕ್ಕಪ್ಪ, ಹೀಗೆ ಸಡನ್ ಆಗಿ ಬಂದು ರೆಡಿ ಆಗಿ ಅಂತ ಹೇಳಿದ್ರೆ ಏನು ವಿಷಯ? ಎಲ್ಲಿಗೆ ಹೋಗ್ತಾ ಇದ್ದೀವಿ?
ಎಲ್ಲ ಸ್ಟೋರಿನೂ ಇಲ್ಲೇ ಹೇಳೋಕ್ಕಾಗಲ್ಲ ಕೀರ್ತನ, ರಸ್ತೆಯಲ್ಲಿ ಹೇಳ್ತೀನಿ, ಹೊರಡಿ. ರಸ್ತೆಯಲ್ಲಿ ಹೇಳ್ತೀನಿ ಅಂದರೆ ಹೇಗೆ ರೆಡಿ ಆಗೋದು? ನಾನು ಬರೋದಿಲ್ಲ. ಕೀರ್ತನ, ನೀನು ಬರ್ತಾ ಇದೀಯಾ ಬರ್ತಾ ಇಲ್ವಾ ಅಂತ ಕೇಳೋದಕ್ಕೆ ನಾನು ಇಲ್ಲಿ ಬರಲಿಲ್ಲ. ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಸೋಕೆ ಬಂದಿದ್ದೀನಿ. ಸುಮ್ಮನೆ ಹೊರಡಿ ಅಷ್ಟೇ. ಗಂಗಾ, ಆರಾಮಾಗಿದೆಯಾ? ಬಾಲ, ದಿವ್ಯಾ, ನರ್ಕ ತೋರಿಸ್ತಿದ್ಯಾ? ಇದು ಕಾಮಧೇನು ಇರೋ ಜಾಗ ದಿವ್ಯಾ. ನೀನು ಇದನ್ನೇ ನರ್ಕ ಅಂದ್ರೆ ತಾತ ನಿನಗೆ ನರ್ಕ ತೋರಿಸ್ಬಿಡ್ತಾರ ಅಷ್ಟೇ. ತಪ್ಪಾಯ್ತು ಅಂತ ಕೆನ್ನೆ ಕೊಡ್ಕೋ. ಈಗ ಏನ್ ಮಾಡ್ಬೇಕು? ಇಲ್ಲ ಅನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಹಸು ಎಮ್ಮೆ ಸಾಕೋದು ಅಂದ್ರೆ ಏನ್ ಸುಲಭ ಅನ್ಕೊಂಡಿದ್ಯಾ? ದೇವ್ರ ಮೇಲೆ ಆಣೆ, ನನಗಂತೂ ಇಲ್ಲಿ ಕೆಲಸ ಮಾಡಕ್ ಆಗಲ್ಲ. ಬೇಕಿದ್ರೆ 4 ಪಾತ್ರೆ ಎಕ್ಸ್ಟ್ರಾ ತೊಳಿತೀನಿ, ಅದನ್ನ ಬಿಟ್ಟು ಈ ಸಗಣಿ ಎಲ್ಲ ಎತ್ತಕ್ಕಾಗಲ್ಲ. ನಿನ್ ದಮ್ಮಯ್ಯ ಅಂತೀನಿ, ಈ ವಾಸನೆ ತಡಿಯಕ್ ಆಗ್ತಿಲ್ಲ. ನನಗೆ ವಾಮಿಟ್ ಬಂದಂಗೆ ಆಗ್ತಿದೆ. ಬೇರೆ ದಾರಿನೇ ಇಲ್ಲ ದಿವ್ಯಾ. ಮತ್ತೆ ನಾವು ಆ ರಿಚ್ ಲೈಫಿಗೆ ವಾಪಸ್ ಹೋಗ್ಬೇಕು ಅಂದ್ರೆ ನೀನು ಈ ಕೆಲಸನೆಲ್ಲ ಮಾಡಲೇಬೇಕು. ನೀನೀಗ ಗೆಲ್ಲಿಲ್ಲ ಅಂದ್ರೆ ನಾವಿಬ್ರು ಸೋತೋಗ್ಬಿಡ್ತೀವಿ. ಆ ಸೋಲು ಬರೀ ಸೋಲಾಗಿರಲ್ಲ, ನಮ್ಮಿಬ್ರು ಸಾವಾಗಿರುತ್ತಷ್ಟೇ. ನಾನು ಏನೋ ಅಂದ್ಕೊಂಡು ನಿನ್ನ ಹಿಂದೆ ಓಡ್ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತಿದೆ. ನೀನು ನೋಡಿದ್ರೆ ಸೋಲು ಸಾವು ಅಂತ ಹೆದರಿಸ್ತಾ ಇದೆಯಾ? ನನಗೇನು ಹೆದರ್ಸಕ್ಕೆ ಆಸೆನಾ? ಸುಖ ಬೇಕು ಅಂದರೆ ಕಷ್ಟ ಪಡಲೇಬೇಕು. ಶಟಪ್ ಬಾಲ, ಪದೇ ಪದೇ ಅದನ್ನೇ ಹೇಳಿ ಹೇಳಿ ಸಾಯಿಸ್ಬೇಡ. ಒಂದೇ ಡೈಲಾಗ್ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ನಮ್ಮ ಬೆಂಗಳೂರು ಬಂಗ್ಲೆನ ಇಮ್ಯಾಜಿನ್ ಮಾಡ್ಕೊ. ನಾವಲ್ಲಿ ರಾಜ ರಾಣಿ ಥರ ಇರಬೇಕೋ ಬೇಡವೋ? ನಿನಗದು ಬೇಕು ಅಂದರೆ ಇದು ಮಾಡಲೇಬೇಕು. ಯಾವುದು ಸುಲಭವಾಗಿ ಸಿಗಲ್ಲ. ನಿನ್ನ ಗುರಿ ಅದು ಇದಲ್ಲ. ಅದು ಸುಲಭವಾಗಿ ಸಿಗಬೇಕು ಅಂದರೆ ಈಗ ಇದನ್ನು ಮಾಡಲೇಬೇಕು. ಅದು ಇದು ಇದು ಅದು ನನಗೆ ಒಂದು ಅರ್ಥನೇ ಆಗ್ತಿಲ್ಲ. ತಲೆ ಕೆಟ್ಟು ಗೊಬ್ಬರ ಆಗ್ತಿದೆ. ತಲೆನೇ ಗೊಬ್ಬರ ಆಗಿರುವಾಗ ಇನ್ನು ಗೊಬ್ಬರ ಬಾಚೋದೇನು ದೊಡ್ಡ ವಿಷಯನಾ? ಶುರು ಹಚ್ಕೋ. ನನಗೇನು ಬೇಡ, ನಾನು ವಾಪಸ್ ಊರಿಗೆ ಹೋಗ್ತೀನಿ. ಬೇಬಿ ಅಳ್ಬೇಡ ಬೇಬಿ, ಪ್ಲೀಸ್. ನೋಡು, ದೀಪದ ಬೆಳಕಲ್ಲಿ ಓದಿ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿನೇ ಆಗಲಿಲ್ವಾ? ಟೀ ಮಾರ್ತಿದ್ದ ಮೋದಿಜಿಯವರು ಪ್ರಧಾನ ಮಂತ್ರಿನೇ ಆಗಲಿಲ್ವಾ? ಇದು ಹಾಗೆ ಬದುಕು ನಮ್ಮನ್ನ ಟೆಸ್ಟ್ ಮಾಡ್ತಿದೆ. ನಾವು ಹೆಂಗಾದರೂ ಮಾಡಿ ಈ ಟೆಸ್ಟಲ್ಲಿ ಗೆಲ್ಲೇಬೇಕು. ಸರಿ, ಇವಾಗ ಏನು ಮಾಡಬೇಕು? ನಮ್ಮ ಹುಡುಗಿ ಇಲ್ಲಿ ಚೆನ್ನಾಗೇ ಹೊಂದ್ಕೋತಾ ಇದ್ದಾಳೆ. ಬಾಲ, ನಿನ್ನನ್ನೇ ಕೇಳ್ತಾ ಇರೋದು. ನಾನು ಇಲ್ಲಿ ಏನು ಮಾಡಬೇಕು? ಹೇಳ್ತೀನಿ. ಮೊದಲು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಸಗಣಿ ಬಾಚಿ ಗೊಬ್ಬರದ ಗುಂಡಿಗೆ ಹಾಕಬೇಕು. ಫ್ರೆಶ್ ಸೊಪ್ಪು ಕಡ್ ತಂದು ಹಾಸಬೇಕು. ಹುಲ್ ಕುಯ್ಕೊಂಡು ಬಂದು ಮೇವ್ ಹಾಕಬೇಕು. ಕಲ್ಗಚ್ಚಿ ರೆಡಿ ಮಾಡಿ ಹಸು ಮುಂದೆ ಇಡಬೇಕು. ಆಮೇಲೆ ಹಾಲು ಕರಿಬೇಕು. ಹಾಲು ಕರಿಯೋಕ್ಕೂ ಮುಂಚೆ ಹಸು ಜೊತೆ ಫ್ರೆಂಡ್ ಆಗಬೇಕು. ಇಲ್ಲ ಅಂದರೆ ಓದ್ಬಿಡ್ತವೆ. ಹಲೋ, ನೀನು ಹುಡುಗಿ ಕಾಲ್ ಮಾಡ್ತಿದ್ದಾಳೆ ಅಂದರೆ ಪಿಕ್ ಮಾಡೋದಕ್ಕೆ ಏನೋ ಕಷ್ಟ? ಹಾಂ, ನೀನು ಹುಡುಗಿ ಕಾಲ್ ಮಾಡ್ತಿದ್ದಾಳೆ ಅಂದರೆ ಪಿಕ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾ? ಪಟ್ ಅಂತ ಪಿಕ್ ಮಾಡೋಕ್ಕಾಗಲ್ವಾ? ಏನು ವಿಷಯ ಅಂತ ಹೇಳು. ನಾನಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಬೇರೆ ಯಾರು ಹುಡುಗಿ ಆಗಿದ್ದಿದ್ರೆ ಕಾಲ್ ಯಾಕೆ ಲೇಟಾಗಿ ಪಿಕ್ ಮಾಡಿದೆ ಅಂತ ಪನಿಷ್ಮೆಂಟ್ ಕೊಟ್ಟಿರೋಳು. ಓವರಾಗಿ ಆಡ್ಬೇಡ. ಫಸ್ಟ್ ಆಫ್ ಆಲ್ ನೀನು ನನ್ನ ಹುಡುಗಿನೇ ಅಲ್ಲ. ನಿನ್ನ ಕಾಲ್ ರಿಸೀವ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಹಾಂ, ಇದೆಲ್ಲ ಯೋಚನೆ ಮಾಡೋವಂಥ ವಿಚಾರನ?
ಅಲ್ಲ ಕಣೋ, ನೀನಂತೂ ಕಾಲ್ ಮಾಡಲ್ಲ. ನಾನು ಕಾಲ್ ಮಾಡಿದ್ರೆ ಎಷ್ಟು ಡೌ ಮಾಡ್ತೀಯ ಅಲ್ಲ. ನಿನಗೊಂಚೂರು ಮನುಷ್ಯತ್ವ ಅನ್ನೋದೇ ಇಲ್ವಾ? ಅಮ್ಮ ತಾಯಿ ತಪ್ಪಾಯಿತು, ವಿಷಯಕ್ಕೆ ಬಾ. ಹಾಗೆ ಬಾ ದಾರಿಗೆ. ಕಾಲ್ ಮಾಡಿದ ವಿಷಯಕ್ಕೆ ಬರ್ತೀಯ ಇಲ್ಲ ಕಟ್ ಮಾಡಲಾ? ಹಲೋ 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 ಹಲೋ, ಯಾಕೋ ಇಷ್ಟು ಅರ್ಜೆಂಟ್ ನಿಂಗೆ? ಹಾಂ, ಬೇರೆಯವ್ರ ಜೊತೆ ನೋಡಿದ್ರೆ ಅಷ್ಟೊಂದು ಸಮಾಧಾನವಾಗಿ ಮಾತಾಡ್ತೀಯ, ನನ್ನ ಜೊತೆ ಮಾತ್ರ ಹೀಗೆ ಅಲ್ವಾ? ಈ ಥರ ಒಬ್ರ ಜೊತೆ ಮಾತ್ರ ಡಿಫ್ರೆಂಟ್ ಆಗಿದ್ರೆ ಲವ್ವು ಅಂತಾರೇನೋ. ಬಾಯ್. ಇರು ಇರು ಇರು, ವಿಷಯಕ್ಕೆ ಬರ್ತೀನಿ. ಹೇಳು. ಐ ಮಿಸ್ ಯು ರಾಕಿ. ಇದು ವಿಷಯನಾ? ವೈ ನಾಟ್? ಪ್ರೇಮ ಅನ್ನೋ ಸಬ್ಜೆಕ್ಟಲ್ಲಿ ಮಿಸ್ ಯು ಅನ್ನೋದು ಒಂದು ಚಾಪ್ಟರ್ ಮಿಸ್ಟ್ರೆ. ನನಗೆ ನಿನ್ನ ಪ್ರೇಮ ಪಾಠ ಬೇಡ, ಬೇಕಿದ್ರೆ ನಾನು ಕಲ್ತ್ಕೋತೀನಿ. ಸತ್ಯ ಹೇಗಿದ್ದಾಳೆ? ಅವಳ ವಿಷಯ ಏನಾದರೂ ಹೇಳ್ತೀನೋ ಅಂತ ಕಾಲ್ ಪಿಕ್ ಮಾಡಿದ್ರೆ ನೀನು ಬೇರೆನೇ ಮಾತಾಡ್ತಾ ಇದೆಯಾ? ಅದೆಲ್ಲ ಬಿಟ್ಟಾಕಪ್ಪ, ನೀನೀಗ ಫ್ರೀ ಇದೆಯಾ? ಯಾಕೆ? ನಾನು ಅಪ್ಪ ಅಮ್ಮ ಎಲ್ಲ ಟೂರ್ಗೆ ಹೋಗ್ತಿದ್ದೀವಿ, ನೀನು ಬರ್ತೀಯಾ? ಹಲೋ, ನೀವು ಟೂರ್ಗೆ ಹೊರಟ್ರೆ ನಾನು ಏನಕ್ಕೆ ನಿಮ್ಮ ಜೊತೆ ಬರಬೇಕು? ಲೋ, ಅಪ್ಪ ಅಮ್ಮ ಕಪ್ಪಲು, ನಾನು ನೀನು ಕಪ್ಪಲು, ಹೆಂಗೆ? ಓಹೋ, ಕಪಲ್. ಹಾಗಂತ ನಿಮ್ಮ ಅಪ್ಪ ಅಮ್ಮಂಗೆ ಹೇಳೋ ಧೈರ್ಯ ಇದೆ ನಿನಗೆ? ಅಯ್ಯೋ, ಅವ್ರಿಗೆ ಇಷ್ಟು ಬೇಗ ಹೇಳಿದ್ರೆ ಏನು ಮಜಾ ಇರುತ್ತೆ ಹೇಳು? ನಾನು ನೀನು ಕದ್ದು ಮುಚ್ಚಿ ಓಡಾಡಿ ಮಾಡಬಾರ್ದೆಲ್ಲ ಮಾಡಿದ್ಮೇಲೆ ಅಪ್ಪಂಗೆ ಹೇಳೋದು. ಅಲ್ಲಿ ತನಕ ಎಲ್ಲ ಕದ್ದು ಮುಚ್ಚಿ. ಯೋಚನೆ ಮಾಡ್ತಿದ್ರೇ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಗೊತ್ತಾ? ನೀನು ನಿಜವಾಗ್ಲೂ ತಲೆ ಕೆಟ್ಟಿದೆ ರೀತು. ಅದೇನೋ ನಿಜ. ನೋಡು, ನನ್ನ ಹತ್ರ ಒಂದು ಸಖತ್ತಾಗಿರೋ ಪ್ಲ್ಯಾನ್ ಇದೆ. ನೋಡು, ನೀನು ಓಕೆ ಅಂತ ಏನಾರು ಅಂದರೆ ಅಪ್ಪ ಅಮ್ಮನ ಮುಂದೆ ಸಖತ್ತಾಗಿರೋ ಸ್ಟೋರಿನ ನರೇಟ್ ಮಾಡ್ತೀನಿ. ಸ್ಟೋರಿನಾ? ಏನು ಸ್ಟೋರಿ? ಅಪ್ಪ, ನಮ್ಮ ಟ್ಯೂಷನ್ ಟೀಚರು ನಮ್ಮ ಜೊತೆ ಬರಲಿ. ಪಾಪ, ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವರು ಯಾವ ಟೂರ್ಗೂ ಹೋಗೋದಿಲ್ಲ, ನಮ್ಮ ಜೊತೆ ಬರಲಿ ಅಂತ ಹೇಳ್ತೀನಿ. ಅಪ್ಪ ಯಾವತ್ತೂ ನಾನು ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳೋದೇ ಇಲ್ಲ. ಅದಕ್ಕೆ ಇಷ್ಟೊಂದು ಹಾಳಾಗಿರೋದು. ಹೇ ಹೋಗೋ, ಇವಾಗೇನು ನೀನು ನಮ್ಮ ಜೊತೆ ಬರ್ತೀಯ ಇಲ್ವಾ? ಬರಲ್ಲ. ಅಲ್ಲ, ಸತ್ಯನ ನೋಡ್ಕೊಂಡು ಅಪ್ಸೆಟ್ ಆಗಿದ್ದಾಳೆ ಅಂತ ಹೇಳಿದ್ದೀನಿ. ನೀನು ನೋಡಿದ್ರೆ ಅಪ್ಪ ಅಮ್ಮನ ಜೊತೆ ಟ್ರಿಪ್ಪಿಗೆ ಹೊರಟಿದ್ಯಲ್ಲ, ನಿನಗೆ ಸತ್ಯನ ಮೇಲೆ ಒಂಚೂರು ಕನ್ಸನೇ ಇಲ್ಲ ಅಲ್ವಾ? ಅಯ್ಯೋ ದಡ್ಡ ದಡ್ಡ ದಡ್ಡ, ನಿನ್ಗೆ ಅಷ್ಟು ಅರ್ಥನೇ ಆಗಲ್ವೇನೋ ಪೆದ್ಮುಂಡೆದೆ. ಏನು ಗೊತ್ತಾಗಬೇಕು? ಇದೆಲ್ಲ ಪ್ಲ್ಯಾನ್ ಆಗಿರೋದೆ ಸತ್ಯ ಮತ್ತು ಅಣ್ಣಂಗೆ ಒಳ್ಳೇದಾಗಲಿ ಅಂತ. ಅಲ್ಲ ಕಣೋ, ಮದುವೆ ಆದಮೇಲೆ ಎಲ್ಲರೂ ಏನು ಮಾಡ್ತಾರೆ? ಏನು ಮಾಡ್ತಾರೆ? ಅದನ್ನು ನಾನೇ ಹೇಳಬೇಕಾ? ಹನಿಮೂನ್ಗೆ ಹೋಗ್ತಾರೆ. ಅಣ್ಣ ಅತ್ತಿಗೆಗೆ ಹನಿಮೂನ್ಗೆ ಹೋಗಿ ಅಂದರೆ ಹೋಗ್ತಾರಾ? ಇಲ್ಲ ತಾನೆ. ಅದಕ್ಕೆ ದೊಡ್ಡಪ್ಪ ಮತ್ತು ಅಪ್ಪ ಮಾಡಿರೋ ಪ್ಲ್ಯಾನು. ಅವರಿಬ್ಬರೇ ಮನೇಲಿರ್ತಾರೆ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೇಕಿದ್ರೆ ಹನಿಮೂನು ಮಾಡ್ಕೋಬೋದು. ಯಪ್ಪ, ನಿನ್ನ ಬಾಯಿಗೆ ಸ್ವಲ್ಪ ಫಿಲ್ಟರ್ ಹಾಕ್ತೀಯಾ? ಅಯ್ಯೋ, ಅದಕ್ಕೆ ಯಾಕೋ ನಾಚ್ಕೋತೀಯಾ? ಮುಂದೆ ನಿಂಗೂ ಇದೆಲ್ಲ ಬೇಕಾಗತ್ತೆ. ನೋಡು, ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ತೀರ್ಥಯಾತ್ರೆಗೆ ಹೋಗ್ತಿದ್ದಾರೆ. ಅಪ್ಪ ಅಮ್ಮ ನಾನು ಟೂರ್ಗೆ ಹೋಗ್ತಿದ್ದೀವಿ. ಇನ್ನು ಮನೇಲಿ ಅದಕ್ಕೆ ಅಣ್ಣ ಇಬ್ಬರೇನೆ. ಮತ್ತೆ ನಿಮ್ಮ ಅಕ್ಕ ಬಾವ? ಅಯ್ಯೋ, ಈಗ ಯಾಕೆ ಅವ್ರ ವಿಷಯ? ಅವ್ರಿಗೂ ಏನಾರು ಒಂದು ವ್ಯವಸ್ಥೆ ಆಗಿರುತ್ತೆ. ಆದರೆ ಎಲ್ಲ ಅವಸ್ಥೆ ಆಗಿರೋದು ನನಗೆ. ನಿಂಗೇನಾಗಿದೆ? ಎಲ್ಲರೂ ಜೋಡಿ ಮೇಲಿದ್ದಾರೆ, ನಾನೊಬ್ಳೆ ನೀನಿಲ್ದೆ ಒಂಟಿ ಪಿಸಾಚಿ ಆಗಿಬಿಟ್ಟಿದ್ದೀನಿ. ಬರ್ತೀಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀಯ. ನಿನ್ನನ್ನು ಹೇಗೆ ರಿಪೇರಿ ಮಾಡೋದೆ ಅನ್ನೋದೇ ತಲೆನೋವಾಗಿದೆ. ನನ್ನನ್ನೇನು ರಿಪೇರಿ ಮಾಡೋದು ಬೇಡ, ಅಪ್ಪ ಅಮ್ಮನ ಜೊತೆ ಹೋಗ್ಬಾ. ಎಲ್ರಿಗೂ ಅವಕಾಶ ಸಿಗಲ್ಲ. ಬಾಲ, ಇದನ್ನೆಲ್ಲ ಮೊದಲನೇ ಸಲ ನೋಡ್ತಾ ಇರೋದು. ಇದೆಲ್ಲ ನನಗೂ ಹೊಸದು. ಹೆಲ್ಪ್ ಮಾಡೋದು ಬಿಟ್ಟು ಬರೀ ಬೋಧನೆ ಮಾಡ್ತಿದ್ಯಾ. ನಾನು ಹೆಲ್ಪ್ ಮಾಡೋಂಗಿಲ್ಲ ದಿವ್ಯಾ. ಹೆಲ್ಪರ್ ಅಂತೂ ಕೊಡಲ್ಲ, ಹೆಲ್ಪು ಮಾಡಲ್ಲ, ಎಲ್ಲನೂ ನಾನೇ ಮಾಡಿ ಸಾಯ್ಬೇಕಾ? ಮಾಡಲೇಬೇಕು ದಿವ್ಯಾ. ತಾತ ನೋಡಿದ್ರೆ ಸುಮ್ಮನೆ ಎಡವಟ್ಟಾಗತ್ತೆ. ಇದೆಲ್ಲ ನೀನೇ ಮಾಡಬೇಕಾಗಿರೋ ಕೆಲಸ. ಇಲ್ಲೇ ನಿಮ್ಮ ತಾತ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀರಾ? ಸುಮ್ಮನೆ ಹೆಲ್ಪ್ ಮಾಡ್ಬೋದು. ಕಷ್ಟ ಏನೋ ಪಡ್ಬೋದಿತ್ತು, ಆದರೆ ತಾತ ಅಲ್ಲಿ ತೋಟಕ್ಕೆ ಕೆಲ್ಸಕ್ಕೆ ಕರೆದಿದ್ದಾರೆ. ನಾನು ಟೈಮ್ ಸರಿಯಾಗಿ ಹೋಗ್ಲಿಲ್ಲ ಅಂದರೆ ಗೊತ್ತಲ್ಲ ನಿನಗೆ ತಾತನ ಬಗ್ಗೆ.
ಹೋಗಿ ಬಂದ್ಬಿಡ್ತೀನಿ. ನೀನು ಎಲ್ಲ ಕ್ಲೀನ್ ಮಾಡಿಬಿಡು, ಹಾಲು ಕರ್ಕೊಂಡು ಬೇಗ ಬಂದ್ಬಿಡು, ನಾನು ಬರ್ತೀನಿ. ಹಾಂ